ನಾವು ವೇದ ಪಂಡಿತರು ಅಂತ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಕಾರಣ ಏನು ಅಂತಂದರೆ, ನಾವು 5 ವರ್ಷ 6 ವರ್ಷ ವೇದವನ್ನು ಅಧ್ಯಯನ ಮಾಡಿದರೆ ಹೆಚ್ಚು ವೇದವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರ ಒಂದು ಉಂಗುಷ್ಟ ನಾವು ಹೋಲೋದಿಲ್ಲ. ಹೀಗಾಗಿ ನಾವು ವಿದ್ವಾಂಸ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನ. ನನಗೆ ಗುರುಗಳು ಏನು ಉಪದೇಶ ಮಾಡಿಕೊಡ್ತಿದ್ದಾರೋ ಅದಕ್ಕೆ ಲೋಪ ಇರಲಾರ್ದಂಗೆ ನಾನು ಮಾಡಿಸ್ಕೊಡ್ತೀನಿ. ಇಷ್ಟೇ ನಾನು ಹೇಳಬಲ್ಲೆ ಹೊರತು ನಾವು ವೇದ ವಿದ್ವಾಂಸ ಅಂತ ನನ್ನ ಬಾಯಿಂದ ಯಾವತ್ತೂ ಬರೋ ಹಂಗಿಲ್ಲ. ಬೆಳ್ಳಟ್ಟಿ ಜೀವನ್ ಭಟ್ರು, ಜೀವನ್ ಭಟ್ ಜೋಶಿ ಅಂತ ನಮ್ಮ ಒಂದು ದೊಡ್ಡ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೋ ಆತ್ಮಗಳಿದ್ದಾವು. ಅಲ್ಲ, ನಾವು ಈ ವೃತ್ತಿಗೆ ಬರಲಿಕ್ಕೆ ಒಂದು ಕಾರಣ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು, ಕಂಚಿ ಸ್ವಾಮಿಗಳು. ಅವರು ಇಡೀ ದೇಶವನ್ನು ಪಾದಯಾತ್ರೆಯಲ್ಲೇ ಮಾಡಿದರು. ಇಡೀ ದೇಶವನ್ನು ಪಾದಯಾತ್ರೆಯಲ್ಲೇ ಮಾಡಿದರು. ಅಂಥ ಮಹನೀಯರು ಇಲ್ಲಿ ಹಂಪಿಗೆ 1980ರಲ್ಲಿ ಬಂದಾಗ ನಾನಿನ್ನ ಬಾಲ್ಯಾವಸ್ಥೆಯಲ್ಲಿದ್ದೆ. ನಾನು ಶಾಲೆಗೆ ಹೋಗ್ತಿದ್ದೆ. ನಾನು ಕರೆದುಬಿಟ್ರು, ಪ್ರಕಾಶ ಇಲ್ಲಿ ಬಾ, ಇಲ್ಲಿ ಏನು ಅಂದೆ. ನೀನು ನನ್ನ ಹತ್ರ ಇದ್ಬಿಡು ಹೋದ್ರು. ನನಗೆ ಅದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ನಿಮ್ಮ ಹತ್ರ ಇದ್ರೆ ನಾವೆಲ್ಲಿ ಇದು ಮಾಡಬೇಕು, ನಾನು ಶಾಲೆಗೆ ಹೋಗ್ತೀನಿ ಅಂತಿದ್ದೆ. ಆವಾಗ ಇಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇದ್ದರು. ಅವರು ನಮ್ಮ ಚಿಕ್ಕಮ್ಮನೇ ನನ್ನ ಇಲ್ಲಿ ಜೋಪಾನ ಮಾಡಿದ್ದು. ನಾವು ಇಲ್ಲಿ ಬಂದ ನಂತರ ಅವರು ಗುರುಗಳು ತಮ್ಮ ಜೊತೆ ಪಾದಯಾತ್ರೆಗೆ ನನ್ನ ಕರ್ಕೊಂಡು ಹೋಗಿಬಿಟ್ರು. ಆ ಪಾದಯಾತ್ರೆಗೆ ಕರ್ಕೊಂಡು ಹೋಗಿ ನಾವು ಇಲ್ಲಿಂದ ಬಿಟ್ಟ ನಂತರ ಸೀದಾ ಮಹಾರಾಷ್ಟ್ರ ಸ್ಟೇಟ್ ಅಂದರೆ ಮೊದಲು ಬೆಳಗಾವಿಗೆ ಹೋದ್ವಿ. ಬೆಳಗಾವಿ ಇಲ್ಲಿಂದ ಹೊಸಪೇಟೆ, ಹುಬ್ಳಿ, ಗದಗ, ಧಾರವಾಡ, ಬೆಳಗಾವಿದಿಂದ ಮತ್ತೆ ಹಿಂಗೆ ಗೋಕಾಕ್, ಆಮೇಲೆ ಅಫ್ಜಲ್ಪುರ್, ಗುಲ್ಬರ್ಗ, ಆಮೇಲೆ ಮೆಹಬೂಬ್ ನಗರ್, ಆಮೇಲೆ ಆಂಧ್ರ ಬೌಂಡ್ರಿ. ಹೀಗೆ ನಾನು ಅವ್ರನ್ನ ಪಾದಯಾತ್ರೆ ಮಾಡ್ಕೊಂಡು ಬರೋ ಸಂದರ್ಭದಲ್ಲಿ ಗುರುಗಳು ಧರ್ಮರಕ್ಷಣೆ ಅಂತ ಇದ್ರು. ಏನಿದು ಧರ್ಮರಕ್ಷಣೆ ನನಗೆ ಯಾವುದು ಗೊತ್ತಿಲ್ಲ. ಧರ್ಮ ಅಂದ್ರೆ ಏನೋ ಗೊತ್ತಿಲ್ಲ, ರಕ್ಷಣೆ ಅಂದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಒಂದು ಸತ್ತ ಕೂಡಿಸ್ಕೊಂಡು ಗುರುಗಳು ಹೇಳಿದರು, ಇಲ್ಲ ಎಲ್ಲಿ ಹೋದ್ರು ಶ್ರಾದ್ದ ಭಕ್ಷಾದಿಗಳು ಮಾಡಿಸೋಕ್ಕೆ ಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ ನೀನು ಎಷ್ಟೊತ್ತಿದ್ರು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಈ ಕಾರ್ಯವನ್ನು ಮಾಡು ಅಂತ ಅವರ ಆಜ್ಞಾನುಸಾರ ಅವರ ಒಂದು ಗುರುಗಳ ಆಶೀರ್ವಾದ ಬಲದಿಂದ ಕಂಚಿ ಕಾಮಕೋಟಿ ಪೀಠದ ಪಾದಯಾತ್ರೆ ಮಾಡ್ತಕ್ಕಂಥ ಹಿರಿಯ ಗುರುಗಳ ಅನುಗ್ರಹ ಆಶೀರ್ವಾದದಿಂದ ನಾ ಈ ವೃತ್ತಿಗೆ ಬಂದಿದ್ದೀನಿ ಅಷ್ಟೇ. ನಮ್ಮದು ಮೂಲತಃ ಮೊದಲು ಧಾರವಾಡ ಜಿಲ್ಲಾ, ಈಗ ಗದಗ ಜಿಲ್ಲೆ ಆಗಿದೆ. ಮುಂಡ್ರಿಗಿ ತಾಲೂಕು ಬಿದರಳ್ಳಿ ಗ್ರಾಮ. ಆ ಬಿದರಳ್ಳಿ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ದತ್ತಾತ್ರೇಯ ಕುಲಕರ್ಣಿ ಬೊಕ್ಲಾಬಾಯಿ ಅಂತ ನಮ್ಮ ತಂದೆ ತಾಯಿ, ಲಕ್ಷ್ಮೀಕಾಂತ್ ಕುಲಕರ್ಣಿ ಅಂತ ನಮ್ಮ ತಾತ. ಅವರೆಲ್ಲ ಬಿದರಳ್ಳಿ ಶಾನುಭೋಗರು. ಅದೀಗ ಅಲ್ಲೆಲ್ಲ ಜಮೀನು ಇದ್ರು, ನಮ್ಗೆ ಯಾವುದೂ ಇಲ್ಲ. ಯಾಕೆ ನಾವು ಭಾಳ ಕಷ್ಟದಲ್ಲಿದ್ವಿ. ಅವ್ರ ಕಾರಣಾಂತರದಿಂದ ತಂದೆ ತಾಯಿಗಳು ಕೂಡ ಸೀಟಿ ಮನೆಗೆ ಹೋಗ್ಬಿಟ್ಟಿದ್ರು. ಸೀಟಿ ಮನೆಯೊಳಗಿದ್ರು. ಹೀಗಾಗಿ ನಾನು ನಮ್ಮ ಚಿಕ್ಕಮ್ಮನ ಹತ್ರ ನಾನು ಬೆಳೆದು ದೊಡ್ಡವನಾತ. ಹೀಗಾಗಿ ನಾನು ಈ ವೃತ್ತಿಗೆ ಬಂದು ಈ ರೀತಿ ಅಭಿವೃದ್ಧಿ ಆಗಬೇಕಾಗಿ ಇದು. ಈಗ ನೀವೊಬ್ಬರೇ ವೃತ್ತಿಯನ್ನು ಮಾಡ್ತಾರೆ, ಮತ್ತೆ ಯಾರು ಈ ವೃತ್ತಿಯಲ್ಲಿ? ಈಗ ನಾವು ಒಬ್ಬರೇ ಬಂದ ನಂತರ ಮುಂದೆ ನಮ್ಮ ಚಿಕ್ಕಪ್ಪ ಮಾಡಿಸ್ತಾರೆ ಇದ್ರು. ಚಿಕ್ಕಪಟ್ ಜೋಶಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಮಾಡಿಸ್ತಾ ಇದ್ರು. ಅವ್ರ ತರವಾಗಿ ಚಾರ್ಜ್ ತಗೊಳ್ಳೋದು ನಾನು. ಅವ್ರ ತರವಾಗಿ ನಾನು ಚಾರ್ಜ್ ತಗೊಂಡೆ. ಆಮೇಲೆ ನಮ್ಮ ತಮ್ಮ ಮೋಹನ್ ಅಂತ ಅವರು ಇಲ್ಲೇ ಇರ್ತಾರೆ. ಆಮೇಲೆ ನಮ್ಮ ತಂಗಿ ಗಂಡ ಸ್ವಲ್ಪ ಕಷ್ಟದಲ್ಲಿದ್ದರು. ಸಿಟಿ ಮನೆ ಒಳಗಿದ್ರು. ಅವ್ರು ಕೆರ್ಕಲ್ಮಟ್ಟಿ ಇರ್ತದೆ, ಕೃಷ್ಣ ಭಟ್ ಕೆರ್ಕಲ್ಮಟ್ಟಿ ಇರ್ತದೆ, ಕೃಷ್ಣಾಚಾರ್ಯ ಕೆರ್ಕಲ್ಮಟ್ಟಿ ಅಂತ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಹೋಗ್ತಾ ಇದ್ರು. ಅದಕ್ಕೆ ಅವ್ರನ್ನೂ ಇಲ್ಲೇ ಕರ್ಕೊಂಡ್ಬಂದೆ. ಹೀಗಾಗಿ ಅವರು ಇಲ್ಲೇ ಇದ್ರು. ಇನ್ನೊಬ್ರು ಪಾಂಡುರಂಗ್ ನರಗುಂದೆ ಅಂತ, ಅದು ಇದೇ ಮನೆ ಒಳಗನೆ ಇದ್ದ. ಹೀಗಾಗಿ ಎಲ್ಲರಿಗೂ ಮೂಲ ಸ್ಥಾನ ಇದೆ. ಈಗ ನೀವೊಬ್ಬರು, ನಾವು ಮೋಹನ್ ಚಿಕ್ಕವಟ್ ಜೋಶಿ ಅಂತಂದ್ರೆ ನಮ್ಮ ತಮ್ಮ, ಪ್ರಕಾಶ್ ಕುಲಕರ್ಣಿ ಅಂದ್ರೆ ನಾನು, ಆಮೇಲೆ ಸತೀಶ್ ಆಚಾರ್ ಅಂತಂದ್ರೆ ನನ್ನ ತಂಗಿ ಗಂಡ, ಪಾಂಡುರಂಗ್ ನರಗುಂದೆ ಅಂತಂದ್ರೆ ಅಳಿಯ. ಈ 4 ಫ್ಯಾಮಿಲಿ ಒಬ್ಬೊಬ್ರು ಕೈ ಕೆಳಗೆ ಒಂದು 8-10 ಜನರಂತ ಅಸಿಸ್ಟೆಂಟ್ಗಳು. ಕುಟುಂಬವು ಈ ಒಂದು ವೃತ್ತಿ ಮೇಲೆ ಜೀವನ ಮಾಡ್ತಾ ಇದ್ದ. ಒಂದು ದೊಡ್ಡ ಒಳ್ಳೆ ಕೆಲಸ ಪಟ್ರೆ ಅದು ನಿಜವಾಗ್ಲೂ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಜನರಿಗೆ ಈ ಒಂದು ತಿಳುವಳಿಕೆ ಬಹಳ ಕಡಿಮೆ ಈ ವಿಷಯದಲ್ಲಿ. ಅದನ್ನ ಇವತ್ತು ನೀವು ತಿಳಿಸ್ಕೊಟ್ರಿ. ಯಾವ ರೀತಿ ನಿಮ್ಗೆ ನಾನು ಧನ್ಯವಾದ ಹೇಳ್ತಿಲ್ಲ. ಇದೆಲ್ಲವೂ ಆ ಗುರುವಿಗೆ ಸೇರ್ಬೇಕಾದ ಹೊರತು ನಾನು ನಿಮಿತ್ತ ಮಾತ್ರ. ಯಾಕಂದ್ರೆ ನಾನು ಹೋದ್ ಸಾರಿ ಒಮ್ಮೆ ಬಂದಿದ್ದೆ, ಅವಾಗ್ಲೇ ನಾನು ನಿಮ್ಮನ್ನ ಮಾತಾಡ್ಸಿ ನಾನು ತಗೊಳ್ಳೋಣ ಅನ್ಕೊಂಡಿದ್ದೆ. ಅವತ್ತು ಆಗಿರ್ಲಿಲ್ಲ ನನಗೆ. ಅದಕ್ಕೂ ಒಂದು ಟೈಮ್ ಅನ್ನೋದು ಬೇಕು. ಇವತ್ತ ಗುರುಗಳ ಒಂದು ಆದೇಶ ಆಯ್ತು ಅನ್ಕೊಂಡಿದ್ದೆ ನಾನು. ಇವತ್ತು ನಿಮ್ಮ ಒಂದು ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದ. ಹಾಗೆ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರ ಪರವಾಗಿ ನನಗೆ ಅನಂತ ನಮಸ್ಕಾರಗಳನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಕೂಡ ಅಷ್ಟೇ, ಅದೆಷ್ಟೋ ಜನರಿಗೆ ಉಪಯೋಗ ಆಗಲಿ,
ಹಂಪಿಗೆ ಬಂದಾಗ ನಿಮ್ಮನ್ನು ಭೇಟಿಯಾಗಿ ನಿಮ್ಮಿಂದ ಸಾಕಷ್ಟು ಉಪಯೋಗವನ್ನು ತಗೊಳ್ಳಿ ಅನ್ನೋ ಅವಶ್ಯವಾಗಿ ಒಟ್ಟು ಧರ್ಮ ಕಾರ್ಯದಲ್ಲಿ ನಮ್ಮ ಕೈಲಾಗತಕ್ಕಂತಹ ಸೇವೆ ಸದಾ ಎಲ್ಲರಿಗೂ ಇದೆ. ಆಮೇಲೆ ಹಂಪಿ ಅಂದ ತಕ್ಷಣ ಬರೀ ಶ್ರಾದ್ದಕ್ಕೆ ಬರಬೇಕು, ಕರ್ಮಕ್ಕೆ ಬರಬೇಕು ಅಂತಕ್ಕಂಥದ್ದು ಅಲ್ಲ. ಇದು ಕ್ಷೇತ್ರದಲ್ಲಿ ಬಹಳ ವಿಶೇಷ ಇದೆ. ಎಲ್ಲ ಕ್ಷೇತ್ರಗಳಕ್ಕಿಂತನೂ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ ನಾವು. ಈ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತಂದ್ರೆ ದೇವತೆಗಳ ಪ್ರತಿಷ್ಠೆ. ದೇವತೆಗಳು ಪ್ರತಿಷ್ಠಾಪನೆ ಮಾಡತಕ್ಕಂಥ ಈಶ್ವರ ಲಿಂಗಕ್ಕೆ ನಾವು ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ವಿ. ಗೋಕರ್ಣದಲ್ಲಿರ್ತಕ್ಕಂಥದ್ದು ಆತ್ಮಲಿಂಗ. ಅದರಂತೆ ಹಂಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಭವಲಿಂಗ, ಸ್ವಯಂಭೂ, ಭೂಮಿಯಿಂದ ತನ್ನಿಂದ ತಾನೇ ಹುಟ್ಟಿರತಕ್ಕಂಥ ಸ್ವಯಂಭೂಲಿಂಗ. ಆಮೇಲೆ ಪರಮಾತ್ಮ ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನ ಇದು. ಆಮೇಲೆ ಪಂಪಾದೇವಿ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಪಂಪಾ ಸರೋವರ ಅಂತಿದೆ. ಹೀಗಾಗಿ ಆಮೇಲೆ ಯಂತ್ರೋದ್ಧಾರಕ, ವ್ಯಾಸರಾಯರ ಪ್ರತಿಷ್ಠೆ, ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವನವಾಸಕ್ಕೆ ಬಂದಿರತಕ್ಕಂಥ ಪುಣ್ಯಕ್ಷೇತ್ರ. ವಾಲಿ ಸುಗ್ರೀವ ಗುಹೆಗಳನ್ನು ನೀವು ಇವತ್ತಿಗೂ ನೋಡಬಹುದು. ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನು ನೋಡಬಹುದು. ಸಾಲಿಗ್ರಾಮ ಶಿಲೆ ಇದೆ. ಅಲ್ಲಿ ವಿಶೇಷ, ರಾಮ ಲಕ್ಷ್ಮಣ ಸೀತಾ ಪಕ್ಕದಲ್ಲಿ ಸುಗ್ರೀವ ಇರೋದರಿಂದ ಇಲ್ಲಿ ವಾಲಿಯ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಗಟ್ಟಿ ಈ ಕಿಷ್ಕಿಂಧದ ಸಂಪೂರ್ಣ ಅಧಿಕಾರವನ್ನು ಕೊಡಿಸಿರ್ತಕ್ಕಂಥ ಶ್ರೀರಾಮಚಂದ್ರ ಇಲ್ಲಿ ಧನುರ್ಧಾರೆಯಾಗಿ ನಿಂತಿದ್ದಾನಾದ್ದರಿಂದ ಆ ಚಕ್ರತೀರ್ಥ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಇದೆ. ಹೀಗಾಗಿ ತ್ರೇತಾಯುಗದಲ್ಲಿಯೂ ಕೂಡ ಇದು ಅತ್ಯಂತ ಪವಿತ್ರ ಕ್ಷೇತ್ರ. ಹೀಗಾಗಿ ಹಂಪಿಗೆ ಹೋಗ್ಬೇಕು ಅಂದ ತಕ್ಷಣ ನಾವು ಹಂಪಿಗೆ ಹೋಗಿದ್ವಿ ಅಂದರೆ ಕರ್ಮಕ್ಕೆ ಹೋಗಿದ್ದೇನೋ ಅಂಥವೆಲ್ಲ ಇಲ್ಲ. ಧರ್ಮಶಾಸ್ತ್ರ ಪ್ರಕಾರ ಇಲ್ಲಿ ಕೋಟಿ ಲಿಂಗಗಳು, ಆಮೇಲೆ ಉದ್ಭವಲಿಂಗು, ಆಮೇಲೆ ವಿದ್ಯಾರಣ್ಯರು ತಪಸ್ಸು ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ, ದೇವಿ ಸಾಕ್ಷಾತ್ ಇಲ್ಲಿ ದರ್ಶನ ಕೊಟ್ಟಿರ್ತಕ್ಕಂಥ ಜಾಗ. ಇಲ್ಲಿ ಭುವನೇಶ್ವರಿ ಅಂತ ಇದು ಇದೆ. ಅಲ್ಲಿ ದೇವಿ ಮತ್ತು ಭುವನೇಶ್ವರಿ, ಅದಕ್ಕೆ ಹಿನ್ನೆಲೆ ಬಹಳ ಇದೆ. ಮಲಯಾಳ ಬ್ರಹ್ಮ, ಆಮೇಲೆ ವಿದ್ಯಾರಣ್ಯರು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. ಅದರಲ್ಲಿಯೂ ವಿಶೇಷ ನಿಮಗೆ ನಾಳೆ ತೋರಿಸ್ತೀನಿ ನಿಮಗೆ. ಈಗ ನಾವು ಕರ್ಮ ಮಾಡಿಸಿರ್ತಕ್ಕಂಥ ಮಂಟಪ ಏನಿದೆ ಅದನ್ನು 1425ರಲ್ಲಿ ಅಪರ ಪ್ರಯೋಗಗಳ ಮಂಟಪ ಅಂತ ಶಾಸನ ಬರೆದಿಟ್ಟಿದ್ದಾರೆ. ನಾಳೆ ತೋರಿಸ್ತೀನಿ ನಿಮಗೆ ಅದನ್ನು 1425ರಲ್ಲಿ ಅಪರ ಪ್ರಯೋಗ. ಸುಮಾರು 300 ವರ್ಷಕ್ಕೆ 600 ವರ್ಷ ಆಯಿತು ಆ ಮಂಟಪ ಕಟ್ಟಿಸಿ. ಇವತ್ತಿಗೂ ಹಾಗೆ ಇದೆ, ಏನೂ ಆಗಿಲ್ಲ. ಹಾಗಾಗಿ ಇವೆಲ್ಲ ಕೆಲವೊಂದು ಐತಿಹಾಸಿಕ ಕ್ಷೇತ್ರ, ಐತಿಹಾಸಿಕ ಪುಣ್ಯಭೂಮಿ ಮತ್ತು ಕರ್ಮಾದಿಗಳಿಗೂ ವಿಶೇಷವಾಗಿರ್ತಕ್ಕಂಥ ಸ್ಥಾನ. ಆಮೇಲೆ ಶಿವಾಲಯ ಇರೋದ್ರಿಂದ, ಆಮೇಲೆ ಇದಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬಂದು ಅಂತಂದರೆ ಎಂಥ ನಾಸ್ತಿಕನಾದರೂ ಕೂಡ ಆ ನದಿಯಲ್ಲಿ ಸ್ನಾನ ಮಾಡಿ ಒಂದು ಶ್ವೇತ ವಸ್ತ್ರವನ್ನು ಉಟ್ಕೊಂಡು ಅಲ್ಲಿ ಕುತ್ಕೊಂಡು ನಾವು ಮಾಡ್ತಕ್ಕಂಥ ಧರ್ಮೋಪದೇಶದ ಒಂದೊಂದು ಪಾಯಿಂಟನ್ನು ಹೇಳ್ಕೊಟ್ಬಿಟ್ರೆ ಆ ಮನುಷ್ಯ ತನ್ನನ್ನು ತಾನೇ ಮರೆತು ಹೆಚ್ಚು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ಇದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಕ್ತಿ. ಆಮೇಲೆ ನಾವು ಕೂಡ ಅದಕ್ಕೆ ಅನುಸಾರವಾಗಿ ಯಾರಿಗೂ ಹಿಂಸೆ ಇರಲಾರ್ದಂಗೆ, ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಿನ್ನ ಶಕ್ತಾನುಸಾರ ಕೊಡು. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ವೇದವನ್ನು ಅಧ್ಯಯನ ಮಾಡಿದ ನಂತರ ನಮ್ಮ ಸಮಾಜಕ್ಕೆ ಅದರಿಂದ ಉಪಯೋಗ ಆಗಲಿ ಅಂತ ಹೇಳಿ ಈ ಧರ್ಮ ಕಾರ್ಯವನ್ನು 40 ವರ್ಷಗಳಿಂದ ನಾವು ಮಾಡ್ತಾ ಇರೋದ್ರಿಂದ ಇತ್ತೀಚೆಗೆ ಸುಮಾರು ಒಂದು 8-10 ವರ್ಷದಿಂದ ಇತ್ತೀಚೆಗೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿ ಸಮಾಜ ಸೇವಾ ಭಾರ್ಗವ ಅನೇಕ ಪ್ರಶಸ್ತಿಗಳು ಕೊಟ್ಟರು. ಅದಕ್ಕೆ ಯಾವುದು ನಮಗೆ ಅಪೇಕ್ಷೆ ಅಲ್ಲ. ನಮಗೆ ನನ್ನ ಗುರುವಿನ ಆಶೀರ್ವಾದ ಮತ್ತು ಸಮಾಜದಲ್ಲಿರ್ತಕ್ಕಂಥವ್ರು ಈ ಮನೆಗೆ ಬಂದರು ಅಂದರೆ ಅಲ್ಲಿ ಮಾಡಿಸ್ತಕ್ಕಂಥ ವಿಧಿವಿಧಾನಗಳಿಂದ ಒಂದು ತೃಪ್ತಿ. ಇಲ್ಲಿ ಯಥೇಚ್ಛವಾಗಿ ಹೊಟ್ಟೆ ಊಟ ಮಾಡಿ ಸ್ವಾಮಿ ನಮಗೆ ಆರಾಮ ಊಟ ಆಯ್ತು ಇವತ್ತು ಅಂದುಬಿಟ್ರೆ ನಾವು ಮಾಡಿಸಿದ ಸಾರ್ಥಕ. ಇಷ್ಟು ನಮ್ಮ ಮೂಲ ಉದ್ದೇಶ. ಆದ್ದರಿಂದ ಹಂಪಿ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರ್ರಿ, ದೇವ್ರ ದರ್ಶನ ಮಾಡ್ಕೊಳ್ರಿ, ಶುಭ ಕಾರ್ಯಕ್ಕೂ ಬನ್ನಿ. ಆಮೇಲೆ ಅಕಸ್ಮಾತ್ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ತೊಂದರೆಯಲ್ಲಿ ಕಷ್ಟದಲ್ಲಿ ಇದ್ರು ಅಂದರೆ ಬರೀ ಒಂದು ಚೀಟಿ ಬಟ್ಟು ಕೊಟ್ಟು ಕಳಿಸ್ಬಿಟ್ರೆ ಸಾಕು. ಅವ್ರ ಧನಾಪೇಕ್ಷೆ ಇರಲಾರ್ದಂಗೆ ನಾವೆಲ್ಲವನ್ನು ಮಾಡಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಕ್ಕಂಥ ಒಂದು ಸ್ಥಾನ ಇದು. ಆದ್ದರಿಂದ ಸರ್ವರಿಗೂ ಸದಾ ಸ್ವಾಗತ. ವಿಶೇಷವಾಗಿ ಇದು ಮಹಾರಾಜರ ಮನೆ ಅಂದರೆ ಬ್ರಹ್ಮಚೈತನ್ಯರು ಬ್ರಹ್ಮಾನಂದರು ಮಹಾರಾಜರ ಮನೆ. ಆದ್ದರಿಂದ ನಮ್ಮದು ಸಾಮಾನ್ಯವಾಗಿ ರಾಮೋಪಾಸಕರು, ಅದಕ್ಕೊಂದು ಹಿನ್ನೆಲೆ ಬೇರೆ ಇದೆ. ಅಂತೂ ಇವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆ 24 ಗಂಟೆನೂ ಜಪ ಅನುಷ್ಠಾನ ಮಾಡ್ತಕ್ಕಂಥವ್ರು. ನಾವು ಕೂಡ ಬೆಳಗ್ಗಿಂದ ಸಾಯಂಕಾಲ ತನಕ ನಮಗೆ ಯಾವಾಗ ಟೈಮ್ ಸಿಗ್ತದೋ ಒಂದೊಂದು ನಿಮಿಷವೂ ರಾಮನಾಮ ಸ್ಮರಣೆಯಲ್ಲಿ ತೇರಾಕೋಟಿ 13 ಅಕ್ಷರ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅನ್ನುವಂಥ 13 ಅಕ್ಷರದ ತೇರಾಕೋಟಿ ಜಪವನ್ನು
ಪ್ರತಿ ದಿವಸನೂ ಮಾಡ್ತಾನೆ ಇರ್ತೀವಿ. ಹೀಗಾಗಿ ಇದೊಂದು ಮಹಾರಾಜರ ಮನೆ. ಇದು ನನ್ನ ಮನೆ ಅಂತ ನಾನು ಯಾವತ್ತೂ ಹೇಳಿದ್ರು, ಇದು ಮಹಾರಾಜರ ಮನೆ, ಸದಾ ಸ್ವಾಗತ. ಎಲ್ಲರೂ ಊಟ ಮಾಡಬೇಕು, ಸಂತೃಪ್ತಿಯಿಂದ ಇರಬೇಕು. ನಾವು ಉಪವಾಸ ಇದ್ರೂ ಚಿಂತಿಲ್ಲ, ಮೊದಲು ಬಂದವರಿಗೆ ಅತಿಥಿಗಳಿಗೆ ಸತ್ಕಾರ, ಇದು ನಮ್ಮ ಮೂಲ ಉದ್ದೇಶ. ಹೀಗಾಗಿ ಜನರಲ್ಲಿ ಒಂದು ವಿಶೇಷ ಭಾವನೆ, ಆಮೇಲೆ ಅದೇ ಒಂದು ವಿಶ್ವಾಸ, ಅದೇ ಒಂದು ಗೌರವ. ಹೀಗಾಗಿ ಒಬ್ಬರು ಬಂದವರು ಇಂದಲ್ಲಿ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ. ಅವರು ಒಂದು ಇದು ಮಾಡ್ಕೊಂಡ್ರಪ್ಪ ಅಂದ್ರೆ ಮತ್ತೆ 4 ಜನಕ್ಕೆ ಸಹಕಾರ ಕೊಟ್ಟು ಸಮಾಜದಲ್ಲಿ ನಮ್ಮ ಕೈಲಾಗಿ ವೇದವನ್ನು ಅಧ್ಯಯನ ಮಾಡಿದ ನಂತರ ನಮ್ಮ ಕೈಲಾಗಿರ್ತಕ್ಕಂಥ ಸೇವೆ, ಮಹಾರಾಜರ ಕೃಪೆಯಿಂದ ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ಮತ್ತು ನಮ್ಮ ವಿದ್ಯಾರಣ್ಯರ ಪರಂಪರೆಯಲ್ಲಿರ್ತಕ್ಕಂಥ ಪೀಠಾಧಿಪತಿಗಳು, ಆಮೇಲೆ ಇಲ್ಲಿ ಚಿಂತಾಮಣಿ ಮಠ ಅಂತಿದೆ, ಅಲ್ಲಿ ಇರ್ತಕ್ಕಂಥ ಯತಿಗಳು, ಆಮೇಲೆ ಶೃಂಗೇರಿ ಜಗದ್ಗುರುಗಳು, ಇವರೆಲ್ಲರ ಆಶೀರ್ವಾದವು ನಮ್ಮ ಮೇಲೆ ಇರೋದ್ರಿಂದ ಇದು ಅವಿಚ್ಛಿನ್ನವಾಗಿ ಇದು ನಡೆದಿದೆ ಅಷ್ಟೇ. ಈ ಒಂದು ಅಮೋಘ ಸೇವೆ ಇದು ಅನ್ನೋದು, ಆ ಸೇವೆಯನ್ನು 40 ವರ್ಷದ ಸೇವೆಗೆ ನಿಜಕ್ಕೂ ನಿಮ್ಮನ್ನ ಗುರುತಿಸಿ ಅನೇಕ ಇಂತಹ ಸಂಘ ಸಂಸ್ಥೆಗಳು ನಿಮ್ಮನ್ನ ಗೌರವಿಸಲಿ, ಇನ್ನಷ್ಟು ನಿಮಗೆ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಿ ನಾನು ಆಶೀರ್ವಾದ ಭಗವಂತ ಮಾಡ್ಲಿ ನಿಮಗೆ ಅಂತ ಹೇಳಿ ಕೇಳ್ಕೊಳ್ತಾ ತಮಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಶ್ರೀರಾಮ ಸಮರ್ಥ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹರೌ ಹರ.